ಪ್ರಿಯ ಸ್ಪರ್ಧಾರ್ಥಿಗಳೇ, ಕನ್ನಡದಲ್ಲಿ ಕರೆಂಟ್ ಅಫೇರ್ಸ್ ಅನ್ನ ಪ್ರಸ್ತುತಿಪಡಿಸುವ ಇಂಡಿಯಾ ಫಾರ್ ನ ಕರೆಂಟ್ ಅಫೇರ್ಸ್ ಸೀರೀಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಶಿವಲಿಂಗಯ್ಯ. ಇಂದಿನ ವಿಡಿಯೋದಲ್ಲಿ ಆಂಟಿ ಡಿಫೆಕ್ಷನ್ ಲಾ ಅಥವಾ ಪಕ್ಷಾಂತರ ವಿರೋಧಿ ಕಾನೂನಿಗೆ ಸಂಬಂಧಪಟ್ಟಂತಹ ಮಾಡೋಣ. ಸೊ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ರೀಸೆಂಟ್ ಆಗಿ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಎಎಪಿಯ ಆಮ್ ಆದ್ಮಿ ಪಾರ್ಟಿಯ 7 ರಾಜ್ಯಸಭಾ ಸದಸ್ಯರು ಒಂದು 2/3 ಮೆಂಬರ್ಸ್ ಏನಿದ್ದಾರೆ ಅವರು ನಾವು ಬಿಜೆಪಿಯೊಂದಿಗೆ ಮರ್ಜ್ ಅನ್ನ ಅಥವಾ ವಿಲೀನವನ್ನಗೊಳಿಸ್ತಾ ಇದ್ದೀವಿ ಅಂತ ತಮ್ಮ ಒಂದು ಲೆಟರ್ ಅನ್ನ ಸಭಾಪತಿಗಳಿಗೆ ಕೊಟ್ಟಿದ್ರು. ಸಭಾಪತಿಯವರು ಕೂಡ ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ಮಹತ್ವದ ರಾಜಕೀಯ ಬೆಳವಣಿಗೆಯಲ್ಲಿ ಬಿಜೆಪಿಗೆ ಸೇರಿದಂತಹ ಆಮ್ ಆದ್ಮಿ ಪಕ್ಷದ 7 ಎಎಪಿ ರಾಜ್ಯಸಭಾ ಸದಸ್ಯರು ಅಂತ ನೀವೆಲ್ಲ ಕೂಡ ನೋಡಿರ್ತೀರಾ. ಯಾಕಂದ್ರೆ 2/3 ಮಂದಿ ಬಿಜೆಪಿಗೆ ಸೇರ್ಪಡೆಯಾದಂತಹ ಹಿನ್ನೆಲೆಯಲ್ಲಿ ಈ 7 ಮಂದಿ ಪಕ್ಷಾಂತರ ನಿಷೇಧ ಕಾಯ್ದೆಯಿಂದ ಪಾರಾಗಿದ್ದಾರೆ. ಸೊ ಅನ್ನುವಂತಹ ನ್ಯೂಸ್ಗಳನ್ನೆಲ್ಲೂ ಕೂಡ ನೀವು ನೋಡಿರ್ತೀರಾ, ನ್ಯೂಸ್ ಅಲ್ಲಿ ಅಥವಾ ಟಿವಿನಲ್ಲೂ ಕೂಡ ನೋಡಿರ್ತೀರಾ. ಹಾಗಿದ್ರೆ ಏನಿದು ಪಕ್ಷಾಂತರ ವಿರೋಧಿ ಕಾನೂನು ಅಂತ ಅಂದ್ರೆ ಏನು, ಅಥವಾ 2/3 ಅನ್ನುವಂತಹ ಲೂಪ್ ಹೋಲ್ ಆಗಿರ್ಬೋದು, ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತಹ ಸಂಪೂರ್ಣ ಮಾಹಿತಿಯನ್ನು ನಾವು ನೋಡ್ತಾ ಹೋಗೋಣ. ಸೊ ಮೊದಲಿಗೆ ಪಕ್ಷಾಂತರಿ ಮತ್ತು ಪಕ್ಷಾಂತರ ವಿರೋಧಿ ಕಾನೂನು ಅಂತ ನೋಡ್ತಾ ಬರೋಣ. ಈ ಪಕ್ಷಾಂತರಿ ಅನ್ನೋದಕ್ಕಿಂತ ಅಥವಾ ಈ ಪಕ್ಷಾಂತರ ವಿರೋಧಿ ಕಾನೂನು ಅಥವಾ ಆಂಟಿ ಡಿಫೆಕ್ಷನ್ ಲಾ ಏನಕ್ಕೆ ಬಂತು ಅಂತ ನೋಡ್ತಾ ಹೋದ್ರೆ, ಅದ್ರ ಹಿನ್ನೆಲೆಯಲ್ಲಿ ನೀವೆಲ್ಲ ಕೇಳಿರ್ತೀರಾ ಅಯಾರಾಮ್ ಗಯಾರಾಮ್ ಅನ್ನುವಂತಹ ಒಂದು ನಾಣ್ಣುಡಿಯನ್ನ ಕೇಳಿರ್ತೀರಾ. ಈ ರಾಜಕೀಯ ವಲಯದಲ್ಲಿ ಯಾರೆಲ್ಲ ಆಕ್ಟಿವ್ ಆಗಿರ್ತಾರೆ ಇವ್ರಿಗೆಲ್ಲ ಗೊತ್ತಿರುತ್ತೆ. ಅಯಾರಾಮ್ ಗಯಾರಾಮ್ ಅಂತ ಇರುತ್ತೆ. ಏನಾಯ್ತು ಅಂತ ಬಂದಾಗ ಹರಿಯಾಣದ ಒಬ್ಬ MLA ಏನಿರ್ತಾರೆ ಗಯಾಲಾಲ್ ಅಂತ ಇರ್ತಾರೆ. 1967ರಲ್ಲಿ 2 ವಾರ ಅಥವಾ ಒಂದೇ ದಿನದಲ್ಲಿ 3 ಪಕ್ಷಗಳನ್ನು ಅವರು ಚೇಂಜ್ ಮಾಡ್ತಾರೆ. ಈ ಅಂದ್ರೆ ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ, ಇನ್ನೊಂದು ಪಕ್ಷಕ್ಕೆ ವಿತಿನ್ 2 ವೀಕ್ಸ್ ಅಲ್ಲಿ ಅಥವಾ ವಿತಿನ್ 1 ಡೇ ಒಳಗೇನೆ ಕೂಡ ಅವ್ರು ಹಂಗ್ ಮಾಡೋದ್ರಿಂದಾಗಿ ಸೊ ಅವಾಗ ರಾಜಕೀಯದ ಅಸ್ಥಿರತೆ ಉಂಟಾಗ್ತಾ ಬರುತ್ತೆ. ಸೊ ಇದನ್ನ ತಡೆಗಟ್ಟೆ ಮಾಡೋದಕ್ಕೋಸ್ಕರ ನಿಮ್ಗೆ ಈ ಒಂದು ಪಕ್ಷಾಂತರ ವಿರೋಧಿ ಕಾನೂನು ಸ್ಥಾಪನೆ ಆಯ್ತು ಅನ್ನುವಂಥದ್ದು, ಅದ್ರ ಹಿನ್ನೆಲೆ ಅನ್ನುವಂಥದ್ದು ಗೊತ್ತಿರಲಿ. ಹಾಗಿದ್ರೆ ಪಕ್ಷಾಂತರಿ ಅಂದ್ರೆ ಏನು? ಪಕ್ಷಾಂತರಿ ಅಂತ ಅಂದ್ರೆ ಯಾವುದೋ ಒಂದು ಪಕ್ಷದಿಂದ ನಾವು ಎಲೆಕ್ಟ್ ಆಗಿರ್ತೀವಿ, ಒಂದು ಪಕ್ಷದ ಹಿನ್ನೆಲೆಯಲ್ಲಿ ಸಿದ್ಧಾಂತಕ್ಕೆ ನಾವು ಒಪ್ಕೊಂಡು ಅದರಿಂದಾಗಿ ಏನೋ ಆ ಒಂದು ಪಕ್ಷದ ಹೆಸರಿನಲ್ಲಿ ನಾವು ಚುನಾವಣೆಗೆ ನಿಂತು ಗೆದ್ದಿರ್ತೀವಿ. ಬಟ್ ಗೆದ್ದ ನಂತರದಲ್ಲಿ ನನ್ನ ಒಂದು ಸ್ವಲಾಭಕ್ಕೋ ಅಥವಾ ಆ ಪಕ್ಷದ ಒಂದು ಮುನಸಿಗೋ ಯಾವುದೋ ಒಂದು ನಾನಾ ಕಾರಣಕ್ಕೆ ನಾನು ಆ ಪಕ್ಷವನ್ನ ತ್ಯಜಿಸಿದ್ರೆ, ಆ ಪಕ್ಷವನ್ನ ನಾನು ಬಿಟ್ಟು ಬೇರೆ ಒಂದು ಪಕ್ಷಕ್ಕೆ ಸೇರಿದ್ರೆ ಅದನ್ನ ನಾನು ಪಕ್ಷಾಂತರ ಅಥವಾ ಪಕ್ಷಾಂತರಿ ಅಂತ ಕರಿತಾ ಬರ್ತಾರೆ. ಸೊ ಅದರಿಂದಾಗಿ ಅವ್ರನ್ನ ಆಂಟಿ ಡಿಫೆಕ್ಟರ್ ಅಂತ ಕರಿತಾ ಬರ್ತಾರೆ. ಸೊ ಈ ಡಿಫೆಕ್ಟರ್ನ ತಪ್ಪಿಸೋದಕ್ಕೆ ಅಥವಾ ರಾಜಕೀಯವಾಗಿ ಅಸ್ಥಿರತೆ ನೀವೆಲ್ಲ ನೋಡಿರ್ಬೋದು. ಯಾವಾಗ ಅಂತ ಬಂದಾಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ಮತ್ತು JDS ಅವರು ಒಂದು ಮೈತ್ರಿಕೂಟವನ್ನ ಮಾಡಿಕೊಂಡು ಒಂದು ಸರ್ಕಾರವನ್ನ ರಚನೆ ಮಾಡಿರ್ತಾರೆ. ಬಟ್ ಬಿಜೆಪಿಯವರು ಈ ಒಂದು ಕಾಂಗ್ರೆಸ್ ಮತ್ತು JDS ನ ಒಂದಷ್ಟು ಸದಸ್ಯರನ್ನ 20 kg ಸದಸ್ಯರನ್ನ ಬೈ ಮಾಡ್ಕೊಳ್ಳೋದ್ರ ಮೂಲಕ ಅಥವಾ ಅವರನ್ನ ಕೊಂಡ್ಕೊಳ್ಳೋದ್ರ ಮೂಲಕ ಅವರನ್ನ ಬಿಜೆಪಿಗೆ ಸೆಳ್ಕೊಳ್ತಾರೆ. ಆ ಮೂಲಕ ಸಂಖ್ಯಾಬಲ ಏನಿತ್ತು ಅಂದ್ರೆ ಕಾಂಗ್ರೆಸ್ ಮತ್ತು JDS ನ ಸಂಖ್ಯಾಬಲ ಏನಿತ್ತು, ಮೆಜಾರಿಟಿ ಏನಿತ್ತು, ಅದು ಅಲ್ಪಸಂಖ್ಯಾತರಾಗುತ್ತೆ, ಕುಂಠಿತವಾಗುತ್ತೆ. ಆ ಮೂಲಕ ಸರ್ಕಾರ ಅವರು ಸೋಲ್ತಾರೆ ಮತ್ತು ಬಿಜೆಪಿ ಸರ್ಕಾರಕ್ಕೆ ಅಧಿಕಾರಕ್ಕೆ ಬರುತ್ತೆ. ಈ ರೀತಿಯಾದಂತಹ ರಾಜಕೀಯದ ಒಂದು ಅಸ್ಥಿರತೆಯನ್ನು ಕಾಪಾಡೋದಕ್ಕೆ ಅಥವಾ ಅಸ್ಥಿರತೆಯನ್ನು ಹೋಗ್ಲಾಡ್ಸೋದಕ್ಕೋಸ್ಕರ ಈ ಒಂದು ಡಿಫೆಕ್ಷನ್ ಅನ್ನ ತಡೆಗಟ್ಟನೆ ಮಾಡೋದಕ್ಕೆ ಆಂಟಿ ಡಿಫೆಕ್ಷನ್ ಲಾ ಅಂತ ತಂತು. ಅಂದ್ರೆ ಪಕ್ಷಾಂತರವನ್ನ ಯಾರು ಈ ಪಕ್ಷವನ್ನ ಸ್ವಾದ ಒಂದು ಹಿತಕ್ಕಾಗಿ ಒಂದು ಬೆಳವಣಿಗೆಗಾಗಿ ಯಾರು ಪಕ್ಷವನ್ನು ಬದಲಾಯಿಸ್ತಾ ಇರ್ತಾರೆ ಅಂತವ್ರನ್ನ ತಡೆಗಟ್ಟೋದಕ್ಕೋಸ್ಕರನೇ ಆಂಟಿ ಡಿಫೆಕ್ಷನ್ ಮಾಡ್ಲಾಯ್ತು. ಈ ಆಂಟಿ ಡಿಫೆಕ್ಷನ್ ಲಾ ಅನ್ನುವಂಥದ್ದು ಯಾವಾಗ ಬಂತು ಅಂತ ನೋಡ್ತಾ ಬಂದಾಗ, ಆಂಟಿ ಡಿಫೆಕ್ಷನ್ ಲಾ ಅನ್ನುವಂಥದ್ದು ನಿಮ್ಗೆಲ್ಲ ಗೊತ್ತಿರೋ ಹಾಗೆ ರಾಜೀವ್ ಗಾಂಧಿ ಅವರ ಕಾಲದಲ್ಲಿ ತರುವಂಥದ್ದು. ಈ ರಾಜೀವ್ ಗಾಂಧಿ ಅವರು ಅಯಾರಾಮ್ ಮತ್ತು ಗಯಾರಾಮ್ನ ಒಂದು ಇನ್ಸಿಡೆಂಟ್ ಇಂದ ಬೇಸತ್ತಂತಹ ಸಮಯದಲ್ಲಿ ನಿಮ್ಗೆ ಈ ಒಂದು ಇದನ್ನ ತರಲಾಗತ್ತೆ. ಅವರು 1985 ಜನವರಿ 30ರಂದು ಪಕ್ಷಾಂತರ ನಿಷೇಧಿ ಕಾಯ್ದೆನ ಜಾರಿಗೆ ತರಲಾಗತ್ತೆ. ಆನಂತರದಲ್ಲಿ 2003ರಲ್ಲಿ ಅಂದಿಗೆ ಪ್ರಧಾನಮಂತ್ರಿಗಳಾಗಿದ್ದಂತಹ ಅಟಲ್ ಬಿಹಾರಿ ವಾಜಪೇಯಿ ಅವರು ಕೂಡ ಈ ಕಾಯ್ದೆಗೆ ಮತ್ತಷ್ಟು ತಿದ್ದುಪಡಿಗಳನ್ನು ತರೋದ್ರಿಂದ ಮತ್ತಷ್ಟು ಬಲವನ್ನ ತುಂಬಿಕೊಡ್ತಾರೆ ಅಥವಾ ತುಂಬಲಾಗುತ್ತೆ ಅನ್ನುವಂಥದ್ದು ಕೂಡ ಗೊತ್ತಿರಲಿ. ಇದ್ರ ಜಾರಿ ಮಾಡೋ ಅಧಿಕಾರ ಏನು ಎತ್ತ ಅನ್ನುವಂತಹ ಇನ್ಫಾರ್ಮೇಶನ್ಗಳನ್ನ ನಾವು ಹೀಗೆ ನೋಡ್ತಾ ಹೋಗೋಣ. ಮೊದಲಿಗೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಇದ್ರ ಹಿನ್ನೆಲೆಯನ್ನ ನೋಡೋದಾದ್ರೆ 1975ರಲ್ಲಿ ತರಲಾಗತ್ತೆ. 1975ರಲ್ಲಿ ನಮ್ಗೆ 35ನೇ ತಿದ್ದುಪಡಿ ಕಾಯ್ದೆ ಮೂಲಕ 10th ಶೆಡ್ಯೂಲ್ ಅನ್ನ ತರ್ತಾರೆ. ಆದ್ರೆ ಈಗಲೂ ಕೂಡ ಆಂಟಿ ಡಿಫೆಕ್ಷನ್ಗೆ ಸಂಬಂಧಪಟ್ಟ ಹಾಗೆ ನಿಮ್ಮೆಲ್ಲ ಕಾನ್ಸ್ಟಿಟ್ಯೂಷನ್ ಅನ್ನು ಓದೋ ಮಕ್ಕಳಾಗಿದ್ರೆ ಅಥವಾ ಕಾನ್ಸ್ಟಿಟ್ಯೂಷನ್ ಗೊತ್ತಿರೋರಾಗಿದ್ರೆ ಎಷ್ಟು ಆರ್ಟಿಕಲ್ಸ್ ಇದಾವೆ, ಶೆಡ್ಯೂಲ್ಸ್ ಇದೆ ಅನ್ನೋದು ಗೊತ್ತಿರುತ್ತೆ. ಶೆಡ್ಯೂಲ್ಸ್ ವೈಸ್ ಬಂದಾಗ ನಿಮ್ಗೆ ಒಟ್ಟಾರೆಯಾಗಿ 12 ಶೆಡ್ಯೂಲ್ಗಳು ಇರ್ತವೆ. ಅದರಲ್ಲಿ ಮೂಲವಾಗಿ 9 ಅಥವಾ 8 ಇರುತ್ತೆ. 9ನೇ ಆಮೇಲೆ ಸೇರಿಸ್ತಾರೆ, 10ನೇದು ಕೂಡ ಸೇರಿಸ್ತಾರೆ, 11, 12 ಕೂಡ ಸೇರಿಸ್ತಾರೆ. ಈ 10ನೇದು ಯಾವುದಕ್ಕೆ ಸೇರಿಸ್ತಾರೆ ಅಂತ ಬಂದಾಗ ಈ ಮುಖ್ಯವಾಗಿ ಡಿಫೆಕ್ಷನ್ ನ ತಡೆಗಟ್ಟೋದಕ್ಕೆ ಆಂಟಿ ಡಿಫೆಕ್ಷನ್ ಲಾ ಏನ್ ತರಲಾಯ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ 10ನೇ ಶೆಡ್ಯೂಲ್ ಅನ್ನ ಅಥವಾ 10ನೇ ಅನುಸೂಚಿಯನ್ನ ಜಾರಿಗೆ ತರಲಾಗುತ್ತೆ.
ಆಗುತ್ತೆ. ಈ ಒಂದು ಶೆಡ್ಯೂಲ್ ನಲ್ಲಿ ಮುಖ್ಯವಾಗಿ ಆರ್ಟಿಕಲ್ 2A ಕೂಡ ಆಡ್ ಮಾಡ್ತಾರೆ. ಇದೇನು ಅಂತ ಅಂದ್ರೆ ಸಿಕ್ಕಿಂ ಅನ್ನ ಇಂಡಿಯಾ ಜೊತೆ ಆಡ್ ಮಾಡ್ಕೊಳ್ತಾರೆ. 1975 ಮತ್ತು 76ನೇ ಆಸುಪಾಸಿನಲ್ಲಿ ಸಿಕ್ಕಿಂ ಭಾರತದ ಒಂದು ಸಂಸ್ಥಾನದೊಂದಿಗೆ ಅಥವಾ ಭಾರತದ ಒಂದು ದೇಶದೊಂದಿಗೆ ವಿಲೀನ ಆಗತ್ತೆ. ಆ ಮೂಲಕ ಭಾರತದ ಒಂದು ಅವಿಭಾಜ್ಯ ಅಂಗ ಆಗತ್ತೆ. ಮೇ 16, 1975 ಸಿಕ್ಕಿಂ ಅಧಿಕೃತವಾಗಿ 36ನೇ CAA ಮೂಲಕ ಒಂದು ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಗಳ ಮೂಲಕ ಭಾರತೀಯ ಒಕ್ಕೂಟದ 22ನೇ ರಾಜ್ಯ ಆಗತ್ತೆ. ಆ ಮೂಲಕ ಅಲ್ಲಿದ್ದಂತಹ ಮೊನಾರ್ಕಿಯನ್ನ ರಾಜಪ್ರಭುತ್ವವನ್ನ ರದ್ದುಗೊಳಿಸಲೆ. ಆನಂತರದಲ್ಲಿ 36ನೇ ಒಂದು ತಿದ್ದುಪಡಿ ಕಾಯ್ದೆಯಿಂದ ಅದನ್ನು ರದ್ದುಪಡಿಸ್ತಾರೆ ಅಂಡ್ 10ನೇ ಅನುಸೂಚಿನೂ ಕೂಡ ಅದನ್ನ ಹೊರಬಿಡ್ತಾರೆ, ತೆಗ್ದಾಕ್ತಾರೆ. ಬಟ್ ಅದಾದ್ಮೇಲೆ ನಮ್ಗೆ ಹೇಳಿದಾಗೆ 1985ರ ಆಸುಪಾಸಿನಲ್ಲಿ ರಾಜೀವ್ ಗಾಂಧಿ ಅವರು ಮತ್ತೊಮ್ಮೆ ಪಕ್ಷಾಂತರ ವಿರೋಧಿ ಕಾನೂನನ್ನ 10ನೇ ಅನುಸೂಚಿಯನ್ನ ಸಂವಿಧಾನಕ್ಕೆ ಸೇರ್ಪಡೆಗೊಳಿಸುವುದರ ಮೂಲಕ ಆ ಕಾನೂನನ್ನ ತರ್ತಾರೆ. ಸೊ ಇದಿಷ್ಟು ಬೇಸಿಕ್ ಆಗಿ ಇರುವಂತದ್ದು. ಆಂಟಿ ಡಿಫೆಕ್ಷನ್ ಲಾ ಅಂತ ಬಂದಾಗ 1975 ಆಗಿರ್ಬೋದು ಅಥವಾ 1986 ಆಗಿರ್ಬೋದು, 85 ಮತ್ತು 86 ಆಗಿರ್ಬೋದು, ಮತ್ತು 10ನೇ ಅನುಸೂಚಿ ಆಗಿರ್ಬೋದು, ಇವೆಲ್ಲ ಇಂಪಾರ್ಟೆಂಟ್ ಆಗಿರುತ್ತೆ. ಯಾರನ್ನ ನಾವು ಯಾವ ಒಂದು ಡಿಫೆಕ್ಷನ್ ಆಂಟಿ ಡಿಫೆಕ್ಷನ್ ಅಂಡರ್ ಅಲ್ಲಿ ತರಬಹುದು ಅಥವಾ ಪಕ್ಷಾಂತರ ವಿರೋಧಿ ಕಾನೂನಲ್ಲಿ ತರಬಹುದು ಅಂತ ನೋಡ್ತಾ ಬಂದಾಗ ಯಾವುದೇ MLA MP ಕೂಡ ನಾವು MLAಗಳಿಗೆ ಮತ್ತು MP ಕೂಡ ಈ ಕಾನೂನು ಅನ್ವಯ ಆಗುತ್ತೆ ಅನ್ನುವಂಥದ್ದು ಗೊತ್ತಿಲ್ಲ. MLAಗಳು ಅಂತ ಬಂದಾಗ ರಾಜ್ಯ ವಿಧಾನಸಭಾ ಅಥವಾ ಪರಿಷತ್ಗೆ ಸಂಬಂಧಪಟ್ಟಂತಹ ಜನಪ್ರತಿನಿಧಿಗಳಾಗಿರ್ತಾರೆ, ಮತ್ತು MP ಅಂತ ಬಂದಾಗ ರಾಜ್ಯಸಭಾ ಮತ್ತು ಲೋಕಸಭಾದಲ್ಲಿರುವಂತಹ ರಾಜಕೀಯ ಪ್ರತಿನಿಧಿಗಳಾಗಿರ್ತಾರೆ. ಸೊ ಯಾರಿಗಿದು ಡಿಫೆಕ್ಟ್ ಆಗುತ್ತೆ, ಯಾರಿಗಿದು ಆಂಟಿ ಡಿಫೆಕ್ಷನ್ ಲಾ ಅಪ್ಲೈ ಆಗುತ್ತೆ ಅಂತ ನೋಡಿದಾಗ ಯಾವುದೇ ಶಾಸಕರಾಗಿರ್ಬೋದು, ಯಾವುದೇ ಸಂಸದರಾಗಿರ್ಬೋದು ಸ್ವಯಂ ಪ್ರೇರಣೆಯಿಂದ ವಾಲಂಟರಿಯಿಂದ ಏನಾದರೂ ರಾಜಕೀಯ ಪಕ್ಷದ ಒಂದು ಸದಸ್ಯತ್ವವನ್ನ ತ್ಯಜನೆ ಮಾಡಿದ್ರೆ, ಅಂದ್ರೆ ಒಂದು ಪಕ್ಷದಿಂದ, ಫಾರ್ ಎಕ್ಸಾಂಪಲ್ ನಾನೀಗ ಬಿಜೆಪಿ ಒಂದು ಸಿಂಬಲ್ ಅನ್ನ, ಬಿಜೆಪಿ ಒಂದು ಐಡಿಯಾಲಜಿನ ಇಟ್ಕೊಂಡು ನಾನು ಎಲೆಕ್ಷನ್ ಅಲ್ಲಿ ನಿಂತು ಗೆದ್ದಿದ್ದೀನಿ, ಬಟ್ ಆ ನಂತರದಲ್ಲಿ ನಾನು ಪಕ್ಷವನ್ನ ತ್ಯಜಿಸ್ತಾ ಇದ್ದೀನಿ ಅಂತ ಅಂದ್ರೆ ಅವಾಗ ನಿಮ್ನೆ ಆಂಟಿ ಡಿಫೆಕ್ಷನ್ ಅಂಡರ್ ಅಲ್ಲಿ ತರಬಹುದು. ಯಾಕೆ ಅಂತಂದ್ರೆ ನೀವು ಸ್ವತಂತ್ರವಾಗಿ ಗೆದ್ದಿಲ್ಲ, ನೀವು ಗೆದ್ದಿರುವಂತದ್ದು ಬಿಜೆಪಿಯ ಹೆಸರಿನಿಂದ, ಬಿಜೆಪಿಯ ಚಿಹ್ನೆಯಿಂದ ಹಾಗಾಗಿ ನಿಮ್ಮ ಅಧಿಕಾರಾವಧಿ ಪೂರ್ಣ ಆಗೋವರೆಗೂ ಕೂಡ ನೀವು ಬಿಜೆಪಿ ತತ್ವ ಒಪ್ತಿರೋ ಅಥವಾ ಅವರ ಹೈಕಮಾಂಡ್ ಹೇಳಿದನ್ನು ಕೇಳ್ತಿರೋ ಕೇಳಲ್ವೋ, ಆದ್ರೂ ಕೂಡ ನಿಮ್ಮ ಅಧಿಕಾರಾವಧಿ ಇರೋವರೆಗೂ ಕೂಡ ನೀವು ಬಿಜೆಪಿ ಪಕ್ಷದಲ್ಲೇ ಇರಬೇಕಾಗತ್ತೆ. ಅಕಸ್ಮಾತ್ ನಾನು ಬಿಜೆಪಿ ಪಕ್ಷದಿಂದ ಹೊರತೀನಿ, ಆ ಸದಸ್ಯತ್ವಕ್ಕೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಅಂದ್ರೆ ನಿಮ್ಗೆ ಆಂಟಿ ಡಿಫೆಕ್ಷನ್ ಅಂಡರ್ ಅಲ್ಲಿ ನಿಮ್ಮಂತದ್ದು ಡಿಸ್ಕ್ವಾಲಿಫೈಡ್ ಕೂಡ ಮಾಡಬಹುದಾಗಿರುತ್ತೆ, ಸದನದಿಂದ ನಿಮ್ಮನ್ನ ಅನರ್ಹ ಕೂಡ ಗೊಳಿಸಬಹುದಾಗಿರುತ್ತೆ. ಅದಲ್ದಲನೆ ಸ್ವಯಂ ಪ್ರೇರಣೆಯಿಂದ ಯಾವುದಾದ್ರೂ ರಾಜಪಕ್ಷವನ್ನ ಸೇರಿದ್ರೆ, ಇದು ಜಸ್ಟ್ ನಾನು ವಾಲಂಟರಿ ಆಗಿ ನಾನು ಒಂದು ಪಕ್ಷದಿಂದ ರಾಜೀನಾಮೆಯನ್ನು ಕೊಟ್ಟು ನೀನು ಯಾವ್ದಾದ್ರು ಮತ್ತೊಮ್ಮೆ ಅದನ್ನ ಏನಾದ್ರು ಬೇರೆ ಪಕ್ಷಕ್ಕೆ ಸೇರಿದ್ರು ಕೂಡ ಆಂಟಿ ಡಿಫೆಕ್ಷನ್ ಲಾ ಇದಾಗತ್ತೆ. ಇದ್ರ ಜೊತೆಗೆ ವಿಪ್ಗಳು ಅಂತ ಇರುತ್ತದೆ, ಅಂದ್ರೆ ರಾಜಕೀಯ ಪಕ್ಷಗಳು ತಮ್ಮ ಸದಸ್ಯರಿಗೆ ಈ ಒಂದು ಇವತ್ತೇನೋ ಸಮಿಟ್ ನಡೀತಾ ಇರತ್ತೆ ಅಥವಾ ಇವತ್ತೇನೋ ಸೆಷನ್ ನಡೀತಾ ಇರತ್ತೆ, ನೀವೆಲ್ಲರೂ ಕೂಡ ಹಾಜರಾಗಬೇಕು ಅಂಡ್ ನಾನು ಹೇಳಿದ ಹಾಗೇನೆ ವೋಟ್ ಹಾಕ್ಬೇಕು, ಯಾಕಂದ್ರೆ ಬಿಲ್ಗಳು ಪಾಸ್ ಆಗ್ಬೇಕಾಗಿರುತ್ತೆ. ಕೆಲವು ಸಲ ಬಿಲ್ಗಳು ವಿರೋಧವಾಗೂ ವೋಟ್ ಹಾಕ್ಬಿಡ್ತಾರೆ ಅಥವಾ ಬಿಲ್ ಪರವಾಗೂ ಕೂಡ ವೋಟ್ ಹಾಕ್ತಾರೆ. ಅದರಿಂದಾಗಿ ಅದನ್ನ ತಪ್ಪಿಸೋದಕ್ಕೋಸ್ಕರ ಸೊ ನಾನು ಹೇಳಿದವ್ರಿಗೆ ವೋಟ್ ಹಾಕ್ಬೇಕು ಅಂತ ಇರುತ್ತೆ. ಆ ವೋಟ್ ಆಗ್ಬೇಕು ಅಥವಾ ಏನ್ ಡೈರೆಕ್ಷನ್ ಕೊಟ್ಟಿರ್ತಾರೆ, ಏನು ವಿಪ್ಪನ್ನ ಜಾರಿ ಮಾಡಿರ್ತಾರೆ, ಆ ವಿಪ್ಗಳನ್ನ ಸೂಚನೆಗಳ ಯಾರಾದ್ರೂ ಉಲ್ಲಂಘನೆ ಮಾಡಿದ್ರೆ ಅಂತ ಸಮಯದಲ್ಲೂ ಕೂಡ ಆಂಟಿ ಡಿಫೆಕ್ಷನ್ ಲಾವನ್ನ ನಾವು ಇನ್ವೋಕ್ ಮಾಡೋದ್ರ ಮೂಲಕ ಅವರನ್ನ ಆ ಸದಸ್ಯತ್ವ ಸ್ಥಾನದಿಂದ ಅನರ್ಹಗೊಳಿಸಬಹುದಾಗತ್ತೆ. ಇನ್ನು ಇಂಡಿಪೆಂಡೆಂಟ್ ಶಾಸಕರು ಅಥವಾ ಇಂಡಿಪೆಂಡೆಂಟ್ ಲೆಜಿಸ್ಲೇಟರ್ಸ್ ಏನಿರ್ತಾರೆ, ಅವ್ರು ಏನಾದ್ರೂ ಗೆದ್ದ ನಂತರದಲ್ಲಿ ಪಕ್ಷವನ್ನ ಸೇರಿದ್ರೆ, ಫಾರ್ ಎಕ್ಸಾಂಪಲ್ ಕಳೆದ ಬಾರಿ ಸಂಸದರಾಗಿದ್ದಂತಹ ಮಂಡ್ಯದ ಸುಮಲತಾ ಅವರು ನಿಮ್ಗೆ ಗೊತ್ತಿರಬಹುದಾಗಿರುತ್ತೆ, ಸ್ವತಂತ್ರ ಅಭ್ಯರ್ಥಿಯಾಗಿ ಚುನಾವಣೆಗೆ ನಿಂತು ಗೆದ್ದಿರ್ತಾರೆ. ಬಟ್ ಆ ನಂತರದಲ್ಲಿ ಅವರು ಬಿಜೆಪಿಗೆ ಸೇರ್ತಾರೆ ಅಂತ ಅನ್ಕೊಂಡಿರ್ತಾರೆ, ಬಟ್ ಬಿಜೆಪಿಗೆ ಸೇರೋದಿಲ್ಲ. ಹಂಗೇನಾದ್ರೂ ಅವ್ರು ಗೆದ್ದ ಮೇಲೆ ಬಿಜೆಪಿ ಪಕ್ಷಕ್ಕೆ ಸೇರಿದ್ರೆ ಅವರನ್ನು ನಾವು ಆಂಟಿ ಡಿಫೆಕ್ಷನ್ ಲಾ ಅಂಡರ್ ಅಲ್ಲಿ ತಂದು ಅವರ ಸದಸ್ಯತ್ವದಿಂದ ಅವರನ್ನ ಅನರ್ಹಗೊಳಿಸಬಹುದಾಗಿತ್ತು. ಬಟ್ ಅದರಿಂದಾಗೇನೆ ಅವ್ರು ಏನ್ ಮಾಡಿದ್ರು, ನಾನು ಎಕ್ಸ್ಟರ್ನಲಿ ಸಪೋರ್ಟ್ ಮಾಡ್ತೀನಿ ಹೊರತು ನಾನು ಪಕ್ಷಕ್ಕೆ ಸೇರೋದಿಲ್ಲ ಅನ್ನುವಂತಹ ಮಾತನಾಡಿದ್ರು. ಹೀಗೆ ಯಾರು ಇಂಡಿಪೆಂಡೆಂಟ್ ಮೆಂಬರ್ಸ್ ಏನಿರ್ತಾರೆ ಅವ್ರುಗಳು ರಾಜಕೀಯ ಪಕ್ಷವನ್ನ ಸೇರೋ ಆಗಿಲ್ಲ, ಸ್ವತಂತ್ರವಾಗಿ ಇರಬೇಕಾಗತ್ತೆ. ದೆನ್ ನಾಮಿನೇಟೆಡ್ ಮೆಂಬರ್ಸ್ ಏನಿರ್ತಾರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ವಿಧಾನಸಭೆ ಮತ್ತು ಲೋಕಸಭೆಗೆ ಒಂದಷ್ಟು ಜನರನ್ನ ನಾಮಿನೇಟ್ ಮಾಡ್ತಾ ಇದ್ರು. ಈಗ ಲೋಕಸಭೆನೆಲ್ಲ ತೆಗೆದಾಕಿದರೆ ರಾಜ್ಯಸಭೆಗೆ ನಾಮಿನೇಟ್ ಮಾಡ್ತಾರೆ, ವಿಧಾನ ಪರಿಷತ್ಗೆ ನಾಮಿನೇಟ್ ಅನ್ನ ಮಾಡಲಾಗುತ್ತೆ. ಈ ನಾಮಿನೇಟೆಡ್ ಮಾಡಿದಂತಹ ಮೆಂಬರ್ಸ್ಗಳೇನಾದ್ರೂ 6 ತಿಂಗಳ ನಂತರ ಯಾವುದಾದ್ರೂ ರಾಜಕೀಯ ಪಕ್ಷಕ್ಕೆ ಸೇರಿದ್ರೆ ಅವರನ್ನು ಕೂಡ ನಾವು ಆಂಟಿ ಡಿಫೆಕ್ಷನ್ ಅಂಡರ್ ಅಲ್ಲಿ ತರಬಹುದು. ಇಲ್ಲಿ ಡೆಡ್ ಇರೋ
ಇರುವಂತದ್ದು ಅಥವಾ ಇಲ್ಲಿ ಲೂಪ್ ಹೋಲ್ಸ್ ಇರುವಂತದ್ದು 6 ತಿಂಗಳು. 6 ತಿಂಗಳಿಗಿಂತ ಮುಂಚೆ ಅವ್ರು ಯಾವುದೇ ಪಕ್ಷಕ್ಕೂ ಬೇಕಾದ್ರೂ ಸೇರ್ಕೋಬಹುದು. ಫಾರ್ ಎಕ್ಸಾಂಪಲ್, ಈಗ ನಮ್ಮ ರಾಜ್ಯದಿಂದ ರಾಜ್ಯಸಭೆಗೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಸುಧಾಮೂರ್ತಿಯನ್ನ ನಾಮಿನೇಟ್ ಮಾಡಿದ್ದಾರೆ. ಆ ಸುಧಾಮೂರ್ತಿ ಅವರು ಈಗ ಯಾವುದೇ ಪಕ್ಷಕ್ಕೂ ಕೂಡ ಸೇರಿಲ್ಲ, ಬಟ್ ಅವರನ್ನ ನಾಮಿನೇಟ್ ಮಾಡಿರುವಂತದ್ದು ಬಿಜೆಪಿ. ಸೊ ಅವ್ರೇನಾದ್ರೂ 6 ತಿಂಗಳ ಒಳಗೆ ನಾಮಿನೇಟೆಡ್ ಆಗಿದಂತಹ 6 ತಿಂಗಳ ಒಳಗಡೆ ಬಿಜೆಪಿ ಸೇರ್ಕೊಂಡ್ರೆ, ಕಾಂಗ್ರೆಸ್ ಸೇರ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಕೂಡ ಅವರನ್ನ ನಾವು ಆಂಟಿ ಡಿಫೆಕ್ಷನ್ ಅಂಡರ್ ತರೋದಕ್ಕೂ ಆಗಲ್ಲ, ಅವರ ಸದಸ್ಯತ್ವವನ್ನು ನಾವು ಅನರ್ಹಗೊಳಿಸೋದಕ್ಕೂ ಆಗಲ್ಲ. ಅದೇ 6 ತಿಂಗಳ ಆದ್ಮೇಲೆ ಅವ್ರೇನಾದ್ರೂ ಬೇರೆ ಪಕ್ಷಕ್ಕೆ ಸೇರ್ಕೊಂಡ್ರೆ ಅಥವಾ ಯಾವುದೋ ಒಂದು ಪಕ್ಷಕ್ಕೆ ಸೇರ್ಕೊಂಡ್ರು ಕೂಡ ನಾವು ಆಂಟಿ ಡಿಫೆಕ್ಷನ್ ಲಾನ ತಂದು ಅವರನ್ನ ನಾವು ಇದರಲ್ಲಿ ತರಬಹುದಾಗತ್ತೆ. ಅಂಡ್ ಇದರಲ್ಲಿ ಇದರಲ್ಲಿ ಸ್ವಯಂ ಪ್ರೇರಣೆಯಿಂದ ರಾಜೀನಾಮೆ ಕೊಟ್ರೆ ಅಥವಾ ರಾಜೀನಾಮೆಯನ್ನು ಕೊಟ್ಟು ನಾನು ಯಾವ್ದಾದ್ರು ಪಕ್ಷಕ್ಕೆ ಸೇರ್ಕೊಂಡ್ರೆ ಅಥವಾ ನನ್ನ ಪಕ್ಷ ಹೇಳಿದಂತಹ ಡೈರೆಕ್ಷನ್ಸ್ ಅಥವಾ ವಿಪ್ ಅನ್ನ ನಾನು ಒಪ್ಪುಕೊಳ್ಳದಲ್ಲೇ ಅದ್ರ ವಿರುದ್ಧವಾಗಿ ನಡೆದ್ರೆ ಮತ್ತು ಸ್ವತಂತ್ರ ಅಭ್ಯರ್ಥಿಗಳು ಯಾವ್ದಾದ್ರು ಪಕ್ಷವನ್ನ ಸೇರಿದ್ರೆ, ನಾಮಿನೇಟೆಡ್ ಅಭ್ಯರ್ಥಿಗಳು ಯಾವ್ದಾದ್ರು 6 ತಿಂಗಳಾದ್ಮೇಲೆ ಪಕ್ಷವನ್ನ ಸೇರಿದ್ರೆ ಇಂತಹ ಇನ್ಸಿಡೆಂಟ್ಗಳಲ್ಲಿ ನಾವು ಆಂಟಿ ಡಿಫೆಕ್ಷನ್ ಲಾ ಅನ್ನ ತರಬಹುದಾಗಿದೆ. ಅಂಡ್ ಇದಕ್ಕೆ ಕೆಲವು ಎಕ್ಸೆಪ್ಷನ್ ಕೂಡ ಇರುತ್ತೆ. ಫಾರ್ ಎಕ್ಸಾಂಪಲ್, ಈಗ 2ರಿಂದ 3 ಅಭ್ಯರ್ಥಿಗಳು ಏನಿರ್ತಾರೋ ಅವ್ರೇನಾದ್ರು ವಿಲೀನ ಆದ್ರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ರಾಜೀನಾಮೆ ಯಾರು ಕೊಡ್ಲಿಲ್ಲ, ಫಾರ್ ಎಕ್ಸಾಂಪಲ್ AAP ಅಂತ ಏನಿರುತ್ತೆ, AAPಯ ರಾಜ್ಯಸಭೆಯಲ್ಲಿದ್ದಂತಹ ಒಟ್ಟು ಇದರಲ್ಲಿ 2/3 ಮೆಂಬರ್ಸ್ಗಳು ರಾಜೀನಾಮೆಯನ್ನು ಕೊಡದಲೇನೆ ಡೈರೆಕ್ಟ್ ಆಗಿ ಬಿಜೆಪಿ ಪಕ್ಷವನ್ನ ಸೇರಿದ್ರು. ಸೊ ಅದರಿಂದಾಗಿ ನಮ್ಗೆ ಇಲ್ಲಿ ಯಾವುದೇ ಕೂಡ 2/3 ಅನ್ನುವಂತಹ ಒಂದು ಲೂಪ್ ಹೋಲ್ಸ್ ಇದೆ. ಅಂದ್ರೆ ಯಾವುದೇ ಒಂದು ಪಕ್ಷದಲ್ಲಿರುವಂತಹ 2/3 ಮೆಂಬರ್ಗಳು ಒಂದು ಒಪ್ಪಿಗೆಯಿಂದ ಬೇರೊಂದು ಪಕ್ಷ ಜೊತೆಗೆ ವಿಲೀನಗೊಳಿಸಿದ್ರೆ, ಮರ್ಜ್ ಮಾಡಿದ್ರೆ ಅಂತವ್ರನ್ನ ನಾವು ಆಂಟಿ ಡಿಫೆಕ್ಷನ್ ಅಂಡರ್ ಅಲ್ಲಿ ತರೋದಿಕ್ ಸಾಧ್ಯ ಇಲ್ಲ. ಮತ್ತಿನ್ನೊಂದು, ರಾಷ್ಟ್ರಪತಿಗಳು ಉಪರಾಷ್ಟ್ರಪತಿಗಳು ಅಂದ್ರೆ ಕೆಲವು ಸಲ ಏನಾಗಿರುತ್ತೆ, ಫಾರ್ ಎಕ್ಸಾಂಪಲ್ ಈಗಿರುವಂತಹ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇದಕ್ಕೆ ಮುಂಚೆ ಬಿಜೆಪಿ ಪಕ್ಷದಲ್ಲಿ ಇರ್ತಾರೆ, ಸದಸ್ಯರಾಗೂ ಕೂಡ ಇರ್ತಾರೆ, ಮೆಂಬರ್ ಆಗೂ ಕೂಡ ವರ್ಕ್ ಮಾಡ್ತಿರ್ತಾರೆ. ಅಂತ ಸಮಯದಲ್ಲಿ ಅವ್ರನ್ನ ರಾಷ್ಟ್ರಪತಿಗಳು ಮಾಡಬೇಕು ಸಮಯದ ಮುಂದೆ ಅವರು ರಾಜೀನಾಮೆಯನ್ನ ಕೊಡ್ತಾರೆ. ಅಂತ ನಮ್ಮ ಒಂದು MP ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡ್ತಾರೆ. ಆ ರಾಜೀನಾಮೆ ಕೊಟ್ಟಿದ್ದ ನಾವು ಹಾಗಾದ್ರೆ ಆಂಟಿ ಡಿಫೆಕ್ಷನ್ ಅಂಡರ್ ತರಬಹುದಾ? ಇಲ್ಲ. ಯಾಕೆಂದ್ರೆ ಅವರು ರಾಷ್ಟ್ರಪತಿ ಹುದ್ದೆಗೆ, ಉಪರಾಷ್ಟ್ರಪತಿ ಹುದ್ದೆಗೆ ಸ್ಪರ್ಧೆ ಮಾಡೋದಕ್ಕೆ ಅಂತ ತಮ್ಮ ಪಕ್ಷಕ್ಕೆ ರಾಜೀನಾಮೆಯನ್ನ ಕೊಡ್ತಿದ್ದಾರೆ. ಅದರಿಂದಾಗಿ ಈ ರಾಷ್ಟ್ರಪತಿ ಹುದ್ದೆಗೆ, ಉಪರಾಷ್ಟ್ರಪತಿ ಹುದ್ದೆಗೆ ಯಾರೆಲ್ಲ ಎಲೆಕ್ಟ್ ಮಾಡೋದಕ್ಕೆ ಇದು ಮಾಡ್ತಾರೆ ಅಂತವ್ರನ್ನ ನಾವು ಆಂಟಿ ಡಿಫೆಕ್ಷನ್ ಲಾ ಇಂದ ಎಕ್ಸೆಂಪ್ಷನ್ ಅನ್ನ ಕೊಡಲಾಗಿದೆ. ಅಂಡ್ ರಾಷ್ಟ್ರಪತಿಗಳ ವೋಟ್ ಸಮಯದಲ್ಲೂ ಕೂಡ ವಿಪ್ ಅನ್ನ ಜಾರಿಗೊಳಿಸೋಂಗಿಲ್ಲ. ರಾಷ್ಟ್ರಪತಿಗಳನ್ನ ನಾಮಿನೇಟ್ ಮಾಡ್ಬೇಕು ಅಥವಾ ಎಲೆಕ್ಟ್ ಮಾಡ್ತಾ ಇರ್ತೀವಿ ಅಂತ ಸಮಯದಲ್ಲಿ ಪಕ್ಷಾತೀತವಾಗಿ ಸದಸ್ಯರು, ಯಾವುದೇ ಪಕ್ಷದ ಸದಸ್ಯರು ಯಾವುದೇ ಒಬ್ಬ ಅಭ್ಯರ್ಥಿಯ ಪರವಾಗಿ ಮತವನ್ನ ಹಾಕಬಹುದು. ಅಂತ ಸಮಯದಲ್ಲಿ ಒಂದು ಪಕ್ಷ ನನ್ನ ಪಕ್ಷದ ಅಭ್ಯರ್ಥಿಗೆ ಅಥವಾ ನಾನು ಯಾರು ಸಪೋರ್ಟ್ ಮಾಡ್ತಿದ್ದೀನಿ ಅವ್ರಿಗೆ ನೀವು ವೋಟ್ ಹಾಕ್ಬೇಕು, ಅವ್ರಿಗೆ ವೋಟ್ ಹಾಕ್ಲಿಲ್ಲ ಅಂತ ಅಂದ್ರೆ ನಿಮಗೆ ವಿಪ್ ಜಾರಿ ಮಾಡ್ತೀನಿ ಎನ್ನುವಂತಹ ಅಧಿಕಾರ ಇರೋದಿಲ್ಲ. ಈ ರಾಷ್ಟ್ರಪತಿಗಳ ಸಮಯದಲ್ಲಿ ವಿಪ್ ಕೂಡ ನಾವು ಎಕ್ಸಾಮ್ಷನ್ ಕೊಟ್ಟಿರೋದ್ರಿಂದಾಗಿ ಇಲ್ಲಿ ಯಾರಿಗೆ ಬೇಕಾದ್ರೂ ಕೂಡ ಪಕ್ಷಗಳ ನಿರ್ದೇಶನವನ್ನ ಅವರು ಬೇಕಿದ್ರೆ ನೀಡಬಹುದಾಗಿರುತ್ತೆ. ಈ 3 ಇನ್ಸಿಡೆಂಟ್ ಅಲ್ಲಿ ನಮಗೆ ಒಂದು ಎಕ್ಸಾಮ್ಷನ್ ಅನ್ನ ಕೊಟ್ಟಿದ್ದಾರೆ. ಇನ್ನು ಅನರ್ಹಗೊಳಿಸುವಂತಹ ಅಂದ್ರೆ ಯಾವ್ದಾದ್ರೂ ಒಬ್ಬ ವ್ಯಕ್ತಿ ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಹೋದ, ಅವನ ಮೇಲೆ ಆಂಟಿ ಡಿಫೆಕ್ಷನ್ ಲಾವನ್ನ ನಾವು ತರ್ತಾ ಇದೀವಿ, ಇದನ್ನ ನಾವು ಕಳೆದು ಅಥವಾ ಇದನ್ನ ನಾವು ಸರಿದೂಗಿಸುವಂತಹ ಅಥವಾ ಇದನ್ನ ಅನರ್ಹತೆಯನ್ನ ಇಂಪ್ಲಿಮೆಂಟ್ ಮಾಡುವಂತಹ ಅಧಿಕಾರ ಯಾರಿಗಿದೆ? ಆಯಾ ಸದನಗಳ ಅಧ್ಯಕ್ಷರು ಯಾರಿರ್ತಾರೆ, ಸ್ಪೀಕರ್ಗಳಾಗಿರ್ಬೋದು, ಸದನದ ಅಧ್ಯಕ್ಷರಾಗಿರ್ಬಹುದು, ಅವರುಗಳ ಅಂಡರ್ ಅಲ್ಲಿ ಮಾತ್ರ ಇರುತ್ತೆ. ಫಾರ್ ಎಕ್ಸಾಂಪಲ್, ನಮ್ಮ ಕರ್ನಾಟಕಕ್ಕೆ ನೋಡಿದಾಗ ಯಾವ್ದಾದ್ರು ಒಂದು ಪಕ್ಷದ ಸದಸ್ಯರು ಮತ್ತೊಂದು ಪಕ್ಷಕ್ಕೆ ಸೇರ್ಕೊಂಡಿದ್ದಾರೆ ಅಂತ ಅಂತ ಸಮಯದಲ್ಲಿ ಇಲ್ಲಿನ ಸಭಾಪತಿಗಳಾದಂತಹ UT ಖಾದರ್ ಅವರಿಗೆ ಆ ಒಂದು ಡಿಸಿಷನ್ ತೆಗೆದುಕೊಳ್ಳುವಂತಹ, ಅವರನ್ನ ಅನರ್ಹಗೊಳಿಸುವಂತಹ ಅಧಿಕಾರ ಅವ್ರಿಗಿರುತ್ತೆ. ಅದೇ ನಮ್ಗೆ ಲೋಕಸಭೆಯಲ್ಲಿ ನೋಡಿದಾಗ ಓಂ ಬಿರ್ಲಾ ಅವರು ಏನಿದ್ದಾರೆ ಅಂದ್ರೆ ಅಲ್ಲಿನ ಸಭಾಪತಿಗಳು ಏನಿರ್ತಾರೆ ಅವರು ಆ ಒಂದು ಸಭೆಯ ಒಂದು ಅನರ್ಹತೆಗೆ ಸಂಬಂಧಪಟ್ಟ ಹಾಗೆ ಅವರು ಅಧಿಕಾರವನ್ನ ಹೊಂದಿರ್ತಾರೆ. ಅಂಡ್ ಈ ಸಭಾಪತಿಗಳು ಒಂದು ಅರೆ ನ್ಯಾಯಾಂಗಕ ಅಥವಾ ಸ್ಯೂಡೋ ಒಂದು ಜುಡಿಷರಿ ಆಗಿ ಅಥವಾ ಒಂದು ಅರೆ ನ್ಯಾಯಾಂಗ ಒಂದು ಪ್ರಾಧಿಕಾರವಾಗೂ ಕೂಡ ಸ್ಪೀಕರ್ ಅವರು ಕೆಲಸವನ್ನ ಮಾಡ್ತಾ ಬರ್ತಾರೆ. ಹೇಗೆ ಅಂತ ಬಂದಾಗ ಅದಕ್ಕೆ ಸಂಬಂಧಪಟ್ಟ ಹಾಗೆ ರಿಪೋರ್ಟ್ ಅನ್ನ ಕೇಳುವಂಥದ್ದು, ಅವರಿಂದ ದೂರುಗಳನ್ನ ಅಥವಾ ಆಲಿಕೆಗಳನ್ನ ಕೇಳುವಂಥದ್ದು, ಆ ನಂತರದಲ್ಲೇ ಅವರಿಗೆ ಆ ಒಂದು ಡಿಸಿಷನ್ ತೆಗೆದುಕೊಳ್ಳುವಂತಹ ಕೆಲಸವನ್ನ ಮಾಡುವಂಥದ್ದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೋರ್ಟ್ಗಳು ಕೂಡ ಒಂದಷ್ಟು ವರ್ಡಿಕ್ಟ್ಗಳನ್ನ ಕೊಡಲಿದೆ. ಅದರಲ್ಲಿ ಕಿಲೋಹತೋ ಅಲೋಹಾನ್ ಕೇಸ್ ಅಂತ ಕೂಡ ಕರಿತೀವಿ, ಅಥವಾ ಶ್ರೀಮಂತ್ ಬಾಳಾ ಸಾಹೇಬ್ ಪಾಟೀಲ್ ಕೇಸ್ ಅಂತ ಕೂಡ ಇದಾವೆ. ಇವೆಲ್ಲೂ ಕೂಡ ಒಂದಷ್ಟು ಸ್ಪೀಕರ್ಗಳು ಹೇಗೆ ನಡ್ಕೋಬೇಕು, ಈ ತರದ ಏನಾದ್ರೂ ಕೇಸ್ಗಳು ಬಂದಾಗ, ಈ ತರದ ಏನಾದ್ರೂ ಕಂಪ್ಲೇಂಟ್ಗಳು ಬಂದಾಗ ಯಾವ ಒಂದು ತರದಲ್ಲಿ, ಯಾವ ಒಂದು ರೀತಿಯಲ್ಲಿ ಅವರು ಕೆಲಸವನ್ನ ಮಾಡಬೇಕು ಅನ್ನುವಂತಹ ಒಂದು ಇದನ್ನು ಕೂಡ ನಮಗೆ ಕೋರ್ಟ್ಗಳು ಒಂದಷ್ಟು ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಕಿಹೋತೋ ಹಾಲೋಹಾನ್ ಅನ್ನುವಂತಹ ಒಂದು ಪ್ರಕರಣ ಇದೆ. ಇಲ್ಲಿ
ಇವ್ರೇನು ಡಿಸಿಷನ್ ಅಂತ ತೆಗೆದುಕೊಳ್ತಾರೆ, ಅಂದ್ರೆ ಏನು ಸಭಾಪತಿಗಳು ಸ್ಪೀಕರ್ಗಳು ಏನು ಡಿಸಿಷನ್, ಈ ಆಂಟಿ ಡಿಫೆಕ್ಷನ್ ಸಂಬಂಧಪಟ್ಟ ಹಾಗೆ ತಮ್ಮ ನಿರ್ಧಾರ ಏನಿರುತ್ತೆ ಅವರನ್ನ ಪ್ರಶ್ನಿಸುವಂತಹ ಅಥವಾ ಆ ನಿರ್ಧಾರವನ್ನ ಕೋರ್ಟ್ಗಳು ಚೆಕ್ ಮಾಡಬಹುದು. ಏಕೆಂತಂದ್ರೆ ಸ್ಪೀಕರ್ ಯಾವಾಗ್ಲೂ ಕೂಡ ಅಧಿಕಾರದ ಒಂದು ಪಕ್ಷದಲ್ಲಿ ಇರುವಂತಹ, ಅಂದ್ರೆ ಯಾವ ಒಂದು ಪಕ್ಷ ಅಧಿಕಾರದಲ್ಲಿದೆ ಅದೇ ಪಕ್ಷದಿಂದ ಯೂಶಲಿ ಸ್ಪೀಕರ್ಗಳು ಇರ್ತಾರೆ. ಈ ಸ್ಪೀಕರ್ಗಳು ಏನ್ ಮಾಡ್ತಾರೆ, ಯಾವಾಗ್ಲೂ ಕೂಡ ಅಧಿಕಾರದಲ್ಲಿರುವಂತಹ ಪಕ್ಷಕ್ಕೆ ಕೂಡ ಹೆಲ್ಪ್ ಮಾಡುವಂಥದ್ದು ಎಲ್ಲರಿಗೂ ಗೊತ್ತಿರುವಂತದ್ದೇ. ಸೊ ಅದರಿಂದಾಗಿ ವಿರೋಧ ಪಕ್ಷದಿಂದ ಯಾರಾದ್ರೂ ಎಂಪಿಗಳು ಅಥವಾ ವಿರೋಧ ಪಕ್ಷದಿಂದ ಯಾರಾದ್ರೂ MLAಗಳು ಏನಾದ್ರೂ ಆಡಳಿತ ಪಕ್ಷಕ್ಕೆ ಸೇರ್ಕೊಂಡಾಗ ಅವ್ರ ಮೇಲೆ ಯಾವುದೇ ತರನಾದಂತಹ ಕ್ರಮಗಳನ್ನ ತೆಗೆದುಕೊಳ್ಳಲ್ಲ. ಎಷ್ಟೋ ವರ್ಷಗಟ್ಟಲೆ ಅವ್ರು ಹಾಗೇನೆ ಅಧಿಕಾರಾವಧಿ ಮುಗ್ದೋಗ್ಬಿಡುತ್ತೆ. ಸೊ ಇದನ್ನ ತಪ್ಪಿಸೋದಕ್ಕೋಸ್ಕರನೇ ಒಂದು ಟೈಮ್ ಲೈನ್ ಅನ್ನು ಕೂಡ ಹಾಕೊಟ್ಟಿದೆ ಕೋರ್ಟ್ಗಳು. ಅಂದ್ರೆ 3 ತಿಂಗಳೊಳಗೆ ಅಥವಾ 6 ತಿಂಗಳೊಳಗೆ ನೀವು ಅದನ್ನ ಮುಗಿಸ್ಬೇಕಾಗಿರುತ್ತೆ, ಆ ಕೇಸನ್ನ ಇತ್ಯರ್ಥಗೊಳಿಸಬೇಕು. ಅಥವಾ ನೀವು ತೆಗೆದುಕೊಂಡಂತಹ ಡಿಸಿಷನ್ ಏನಿರುತ್ತೆ ನಾವು ಅದನ್ನ ಚೆಕ್ ಮಾಡೋದಕ್ಕೆ ಕೋರ್ಟ್ಗಳಿಗೆ, ಸುಪ್ರೀಂ ಕೋರ್ಟ್ಗೆ ಅಧಿಕಾರವನ್ನ ಕೊಡಲಾಗಿದೆ ಕಿಲೋಹತ್ತೋ ಕೇಸ್ಗಳಲ್ಲಿ. ಅದರ ಜೊತೆಗೆ ಶ್ರೀಮಂತ್ ಬಾಳಾ ಸಾಹೇಬ್ ಪಾಟೀಲ್ ಮತ್ತು ಸ್ಪೀಕರ್ ಅವರು ಏನು ಕರ್ನಾಟಕ ಸ್ಪೀಕರ್ ವರ್ಸಸ್ ಕರ್ನಾಟಕ ಸ್ಪೀಕರ್ 2019 ಒಂದು ಪ್ರಕರಣದಲ್ಲೂ ಕೂಡ ಸ್ಪೀಕರ್ ನಿರ್ಧಾರವನ್ನ ಪರಿಶೀಲನೆ ಮಾಡೋದಕ್ಕೆ ಸುಪ್ರೀಂ ಕೋರ್ಟ್ ಒಂದಷ್ಟು ಕಾರಣಗಳು ಕೊಟ್ಟಿದೆ. ಈ ಒಂದು ಕಾರಣದಲ್ಲಿ ನಿಮ್ಮ ತೀರ್ಪು ಏನಾದ್ರೂ ನಮಗೆ ಅಸಮಾಧಾನ ಆದ್ರೆ ಅಂತ ಸಮಯದಲ್ಲಿ ನಾವು ಈ ತೀರ್ಪನ್ನ ನಾವು ಪ್ರಶ್ನೆ ಮಾಡ್ತೀವಿ. ಯಾವ್ಯಾವ ಸಾಂವಿಧಾನಿಕ ಆದೇಶವನ್ನ ಅಥವಾ ಕಾನ್ಸ್ಟಿಟ್ಯೂಷನಲ್ ಮ್ಯಾಂಡೇಟ್ ಅನ್ನ ಏನಾದ್ರೂ ಉಲ್ಲಂಘನೆ ಮಾಡಿದ್ರೆ ಅಥವಾ ನಿಮ್ಮ ಉದ್ದೇಶ ದುರುದ್ದೇಶ ಪೂರಿತವಾಗಿ ಏನಾದ್ರೂ ಕೂಡಿದ್ರೆ, ಯಾರ್ದು ಸ್ಪೀಕರ್ ಅವ್ರದ್ದು, ಅದ್ರ ಜೊತೆಗೆ ಸ್ಪೀಕರ್ ಅವರ ನಿರ್ಧಾರ ಏನಿರುತ್ತೆ ಅದು ವಿಕೃತವಾಗಿದ್ರೆ ಅಥವಾ ಒಂದು ಪಕ್ಷಕ್ಕೆ ಸಪೋರ್ಟ್ ಮಾಡೋ ರೀತಿನಲ್ಲಿದ್ರೆ, ಅಂಡ್ ಯೂನಿವರ್ಸಲ್ ಅಥವಾ ನೇಚರ್ ಲಾ ಅಂತ ನಾವೇನ್ ಕರಿತೀವಿ ಅಥವಾ ನೈಸರ್ಗಿಕ ನ್ಯಾಯದ ನಿಯಮವನ್ನ ಪಾಲನೆ ಮಾಡದಲ್ಲಿದ್ದಂತಹ ಸಂದರ್ಭದಲ್ಲಿ ಕೋರ್ಟ್ಗಳು ಬೇಕಿದ್ರೆ ಇದನ್ನ ತಲೆ ಹಾಕ್ಬೋದಾಗಿರುತ್ತೆ. ಆದ್ರೂ ಕೂಡ ಸ್ಪೀಕರ್ಗಳು ತಮ್ಮ ಆದೇಶವನ್ನ ಹೊರಡಿಸೋವರೆಗೂ ಕೂಡ ಕೋರ್ಟ್ಗಳು ಇದರಲ್ಲಿ ತಲೆ ಹಾಕೋ ಆಗಿಲ್ಲ. ಅಂದ್ರೆ ಒಂದು ಪ್ರಕರಣ ಬೇಕಿದ್ರೆ 3 ವರ್ಷಗಳ ಕಾಲ ತೆಗೆದುಕೊಂಡು ಹೋದ್ರು ಕೂಡ ಅದ್ರ ಮಧ್ಯದಲ್ಲಿ ಕೋರ್ಟು ತಲೆ ಹಾಕೋಂಗಿಲ್ಲ. ಆ 3 ವರ್ಷ ಆದ್ಮೇಲೆನೆ, ಅಂದ್ರೆ ಯಾವಾಗ ಸ್ಪೀಕರು ಅನರ್ಹತೆಗೆ ಸಂಬಂಧಪಟ್ಟ ಹಾಗೆ ರಿಪೋರ್ಟ್ ಅನ್ನ ಅಥವಾ ತೀರ್ಪನ್ನ ಕೊಡ್ತಾರೆ, ಆದೇಶವನ್ನ ಹೊರಡಿಸ್ತಾರೆ, ಆ ನಂತರದಲ್ಲೇ ಕೋರ್ಟ್ ಹೋಗ್ಬೋದು ಅಥವಾ ತಲೆ ಹಾಕ್ಬೋದೇ ಹೊರತು ಅದಕ್ಕೆ ಮುಂಚೆ ಅದನ್ನ ಇದು ಮಾಡೋದಕ್ಕಾಗಲ್ಲ. ಸೊ ಈ ರೀತಿಯಾದಂತಹ ಒಂದು ಆಂಟಿ ಡಿಫೆಕ್ಷನ್ ನಡೀತಾ ಇರುತ್ತೆ. ಇದ್ರ ಸಂಬಂಧದಲ್ಲಿ ಇದರಲ್ಲಿದ್ದಂತಹ ಲೂಪ್ ಹೋಲ್ ಗಳನ್ನ ಬಳಸ್ಕೊಂಡು ಏನು 2003 ಕೂಡ ಅನೇಕ ಪಕ್ಷಗಳಲ್ಲಿ ಅನೇಕರು ಕೂಡ ಈ ರಾಜೀನಾಮೆಯನ್ನು ಕೊಡುವಂಥದ್ದು ಅಥವಾ ಮತ್ತೊಂದು ಪಕ್ಷದ ಜೊತೆ ಸೇರ್ಕೊಳ್ಳುವಂಥದ್ದು ಇವೆಲ್ಲವೂ ನಡೀತಾನೆ ಇರ್ತವೆ. ಇದನ್ನ ತಡೆಗಟ್ಟೋದಕ್ಕೆ 2003 ಅಟಲ್ ಬಿಹಾರಿ ವಾಜಪೇಯಿ ಅವರು ಇದ್ದಾಗ 91ನೇ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಅನ್ನ ತರಲಾಗುತ್ತೆ. ಇಲ್ಲಿ ತಂದು ಒಂದಷ್ಟು ಚೇಂಜಸ್ ಗಳನ್ನ ಮಾಡಲಾಗುತ್ತೆ. ಇದಕ್ಕೆ ಮುಂಚೆ 1/3 ಅನ್ನುವಂತಹ ಆಪ್ಷನ್ ಇತ್ತು, ಆ 1/3 ಅನ್ನ ತೆಗೆದು 2/3 ಅನ್ನುವಂತಹ ಒಂದು ಇದನ್ನ ಇಟ್ಟಿದ್ದು. ಅಂಡ್ ಇದಕ್ಕೆ ಮುಂಚೆ ಪಾರ್ಟಿಷನ್ ಆದ್ರೆ ಅಂದ್ರೆ ಒಂದು ಪಕ್ಷ ಮತ್ತೊಂದು ಪಕ್ಷದಿಂದ ವಿಭಜನೆ ಆದ್ರೂ ಕೂಡ ಅದನ್ನ ಎಕ್ಸಾಮ್ಷನ್ ಕೊಟ್ಟಿದ್ರು. ಬಟ್ ಈಗ ಅದನ್ನ ತೆಗೆದಾಕ್ಲಾಗಿದೆ. ವಿಭಜನೆಯನ್ನ ಮಾಡಿದ್ರೆ, ಪಾರ್ಟಿಷನ್ ಅನ್ನು ಮಾಡಿದ್ರೆ ಅದು ಡಿಫೆಕ್ಷನ್ ಆಗುತ್ತೆ. ಅದ್ರ ಬದಲು ಕೇವಲ ಮತ್ತೊಂದು ಪಕ್ಷದೊಂದಿಗೆ ವಿಲೀನ ಆಗ್ಬೇಕು, ಮರ್ಜ್ ಮಾತ್ರ ಇದಕ್ಕೆ ಎಕ್ಸಾಮ್ಷನ್ ಕೊಡಲಾಗಿದೆ. ಅಂಡ್ 2/3 ಅನ್ನುವಂತಹ ಕನಿಷ್ಠ 2/3 ಮೆಂಬರ್ಗಳು ಒಂದು ಪ್ರೇರಣೆಯಿಂದ ಇನ್ನೊಂದು ಮತ್ತೊಂದು ಪಕ್ಷದಕ್ಕೆ ವಿಲೀನ ಆಗ್ಬೇಕೆ ಹೊರತು ವಿಭಜನೆ ಆಗೋಂಗಿಲ್ಲ. ಇದ್ರ ಜೊತೆಗೆ ಯಾಕಂದ್ರೆ ಈ ರೀತಿಯಾಗಿ ನಾವು ಫಾರ್ ಎಕ್ಸಾಂಪಲ್ ಯಾವುದೇ ಒಂದು ಸರ್ಕಾರಗಳು ಅಥವಾ ಯಾವುದೇ ಒಂದು ಪಕ್ಷಗಳು ಎಲೆಕ್ಷನ್ ನಡೆದ ಸಮಯದಲ್ಲಿ ಮೆಜಾರಿಟಿಯನ್ನು ಗಳಿಸ್ತಲೇ ಇದ್ದಾಗ ಏನಾಗುತ್ತೆ, ನಮ್ಗೆ ಒಂದು ಅತಂತ್ರ ಸರ್ಕಾರಗಳು ನಿರ್ಮಾಣ ಆಗುತ್ತೆ. ಈ ಅತಂತ್ರ ಸರ್ಕಾರ ನಿರ್ಮಾಣಗಳಾದಾಗ ಬೇರೊಂದು ಪಕ್ಷದಿಂದ ಆಯ್ಕೆ ಆಗಿರುವಂತಹ ಏನು MP-ಗಳಿರ್ತಾರೆ ಅಥವಾ MLA-ಗಳಿರ್ತಾರೆ, ಅವ್ರಿಗೆ ನೀವೇನಾದ್ರೂ ನಮ್ಮ ಪಕ್ಷಕ್ಕೆ ಬಂದು ಸೇರ್ಕೊಂಡ್ರೆ ನಿಮ್ಗೆ ಮಂತ್ರಿ ಸ್ಥಾನವನ್ನು ಕೊಡ್ತೀನಿ, ನಿನಗೆ ಆ ಸ್ಥಾನವನ್ನು ಕೊಡ್ತೀನಿ, ಈ ರೀತಿಯಾದಂತಹ ಆಮಿಷಗಳನ್ನ ಒಡ್ಡು ಬೇರೆ ಪಕ್ಷದಿಂದ ಕೂಡ ಸೇರಿಸ್ಕೊತಾ ಇದ್ರು. ಇದನ್ನ ತಡೆಗಟ್ಟೋದಿಕ್ಕೆ ಏನ್ ಮಾಡುತ್ತೆ ಸುಪ್ರೀಂ ಕೋರ್ಟ್ ಒಂದಷ್ಟು ತರುತ್ತೆ, ಒಂದಷ್ಟು ಡೈರೆಕ್ಷನ್ ಅನ್ನ ಕೊಡುತ್ತೆ. ಅದನ್ನ ಪಾಲನೆ ಮಾಡೋದಕ್ಕೋಸ್ಕರನೇ ಈ ಒಂದು 91st ಅಮೆಂಡ್ಮೆಂಟ್ ಆಕ್ಟ್ ಅಲ್ಲಿ ತರಲಾಗುತ್ತೆ. ಅದ್ರ ಪ್ರಕಾರ ಏನ್ ಹೇಳುತ್ತೆ, ಪ್ರತಿಯೊಂದು ಇದಿರುತ್ತೆ ಅಂದ್ರೆ ಲೈಕ್ ಸಚಿವ ಮಂಡಲ ಇರುತ್ತೆ, 15% ಅಂದ್ರೆ ಓವರ್ ಆಲ್ ಎಷ್ಟು ಮೆಂಬರ್ಸ್ ಇರ್ತಾರೆ ಅದರಲ್ಲಿ 15% ಅಷ್ಟು ಮಾತ್ರನೇ ಮೆಂಬರ್ಸ್ ಸಚಿವ ಸಂಪುಟದಲ್ಲಿ ಇರಬೇಕಾಗತ್ತೆ. ಅದಕ್ಕಿಂತ ಹೆಚ್ಚಿನ ಜನರು ಈ ಒಂದು ಸಂವಿಧಾನದ ಸಚಿವ ಸಂಪುಟದಲ್ಲಿ ಸೇರೋ ಹಾಗಿಲ್ಲ. ಈ ರೀತಿಯಾಗಿರುತ್ತೆ. ಅದ್ರ ಜೊತೆಗೆ ಯಾವ ಒಬ್ಬ ಸದಸ್ಯ ಅಥವಾ ಶಾಸಕ ಸಂಸದ ಈ ಒಂದು ಆಂಟಿ ಡಿಫೆಕ್ಷನ್ ಅಂಡರ್ ಅಲ್ಲಿ ಅನರ್ಹರಾಗ್ತಾರೆ ಅಂತವ್ರನ್ನ ಸಚಿವರಾಗಿ ನೇಮಕ ಮಾಡೋದಕ್ಕೆ ಯಾವುದೇ ಪಕ್ಷಗಳಿಗೆ ಸಾಧ್ಯ ಇಲ್ಲ. ನೇಮಕಗೊಳ್ಳೋದಕ್ಕೆ ಅನರ್ಹರಾಗುತ್ತಾರೆ ಅನ್ನುವಂತಹ ತಿದ್ದುಪಡಿಗಳನ್ನ 91ನೇ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಪಡೆಯನ್ನ ಗೊಳಿಸಲಾಗುತ್ತೆ. ಅಂಡ್ ಈ ಪಕ್ಷಾಂತರ ವಿರೋಧಿ ಕಾನೂನಿಂದ ಆಗುವಂತಹ ಇಂಪಾರ್ಟೆನ್ಸ್ ಏನು, ಅದರ ಪ್ರಯೋಜನಗಳು ಏನೇನು ಅಂತ ನೋಡ್ತಾ ಬಂದಾಗ ಮೊದಲಿಗೆ ನಮಗೆ ಸ್ಟೆಬಿಲಿಟಿಯನ್ನ, ಸ್ಥಿರತೆಯನ್ನ ತರುವಂಥದ್ದು. ಯಾಕಂದ್ರೆ ಒಂದು ಪಕ್ಷದಿಂದ ಮತ್ತೊಂದು ಪಕ್ಷಕ್ಕೆ ಜಂಪ್ ಆಗುವಂಥದ್ದು, ಆ ಮೂಲಕ ಪಕ್ಷವನ್ನ ಬೀಳಿಸುವಂಥದ್ದು ಅಥವಾ ಅಧಿಕಾರದಲ್ಲಿರುವಂತಹ ಪಕ್ಷವನ್ನು ಬೀಳಿಸುವಂಥದ್ದು, ಅಂಡ್ ಅದು ವಿರೋಧ ಪಕ್ಷದಲ್ಲಿದ್ದಂತಹ ಪಕ್ಷಗಳು ಅಧಿಕಾರಕ್ಕೆ ಬರುವಂಥದ್ದು, ಈ ರೀತಿಯಾದಂತಹ ಏನು ಅಸ್ಥಿರತೆ ಏನಿರುತ್ತೆ, ಅಸ್ಥಿರತೆಯನ್ನ ಹೋಗ್ಲಾಡಿಸೋದಕ್ಕೆ ಇದು
ಹೆಲ್ಪ್ ಮಾಡುತ್ತೆ ಅನ್ನುವಂಥದ್ದು. ಅಂಡ್ ಪಕ್ಷದ ಒಂದು ಶಿಸ್ತನ್ನ ಬೆಳೆಸುತ್ತೆ. ಯಾಕಂದ್ರೆ ಒಂದು ಪಕ್ಷದಿಂದ ನಾನು ಒಂದು ಪಕ್ಷದ ಚಿಹ್ನೆಯನ್ನ ಅಥವಾ ಒಂದು ಪಕ್ಷದ ಸಿಂಬಲ್ ಅನ್ನ ನಿಂತ್ಕೊಂಡು ಎಲೆಕ್ಷನ್ ಅಲ್ಲಿ ಗೆದ್ದು ವೋಟ್ ಗೆದ್ದಿದ್ದೀನಿ ಅಂತಂದ್ರೆ ಆ ಪಕ್ಷದ ಒಂದು ನಿರ್ದೇಶನಕ್ಕೆ ಅಥವಾ ಆ ಪಕ್ಷದ ಒಂದು ಸಿದ್ಧಾಂತಕ್ಕೆ ನಾನು ಬದ್ಧನಾಗಿರ್ಬೇಕಾಗತ್ತೆ. ಅಂದ್ರೆ ಗೆಲ್ಲೋವರೆಗೂ ಒಂದು ಪಕ್ಷ, ಗೆದ್ದ ಮೇಲೆ ಮತ್ತೊಂದು ಪಕ್ಷ ಅಂತ ಅಂದ್ರೆ ಅದು ಪಕ್ಷದ್ರೋಹ ಆಗತ್ತೆ. ಸೊ ಅದರಿಂದಾಗಿ ಒಂದು ಪಕ್ಷದ ಶಿಸ್ತನ್ನ ಕಾಪಾಡೋದ್ರಲ್ಲೂ ಕೂಡ ನಮಗೆ ಈ ಒಂದು ಪಕ್ಷಾಂತರ ವಿರೋಧಿ ಕಾನೂನು ಮಹತ್ವದಾಗಿರುತ್ತೆ. ಅಂಡ್ ಚುನಾವಣಾ ಸಮಗ್ರತೆ ಅಂತ ಕರಿತೀವಿ. ಅಂದ್ರೆ ಏನ್ ಈ ಒಂದು ಇಂಟಿಗ್ರಿಟಿಯನ್ನ ಕಾಪಾಡ್ಕೊಳ್ಳೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಶಾಸಕರ ಖರೀದಿ ಅಂತ ನಾವೇನ್ ಕರಿತೀವಿ, ಫಾರ್ ಎಕ್ಸಾಂಪಲ್ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಹಾರ್ಸ್ ಟ್ರೇಡ್ ಅನ್ನುವಂತಹ ಒಂದು ಪದವನ್ನು ಕೂಡ ಬಳಸ್ತಾರೆ. ಹಾರ್ಸ್ ಟ್ರೇಡ್ ಅಂತ ಅಂದ್ರೆ ಯೂಶಲಿ ಶಾಸಕರುಗಳನ್ನ ನಾವು ಕೊಳ್ಳುವಂಥದ್ದು, ಎಷ್ಟು ಆಮಿಷವನ್ನ, ಹಣದ್ದೋ ಅಧಿಕಾರದ್ದೋ ಅಥವಾ ಇನ್ಯಾವುದೋ ಒಂದು ಆಮಿಷವನ್ನ ಒಡ್ಡುವುದ್ರ ಮೂಲಕ ಶಾಸಕರನ್ನ, ಒಂದು ಪಕ್ಷದ ಶಾಸಕರನ್ನ ಮತ್ತೊಂದು ಪಕ್ಷಕ್ಕೆ ಸೇರಿಸಿಕೊಳ್ಳುವಂತಹ ಕೆಲಸವನ್ನ ಮಾಡ್ತಾರೆ. ಅದನ್ನ ನಿಗ್ರಹಿಸೋದಿಕ್ಕೆ, ಅದನ್ನ ತಡೆಗಟ್ಟೋದಿಕ್ಕೆ ಈ ಪಕ್ಷಾಂತರ ವಿರೋಧಿ ಕಾನೂನು ಹೆಲ್ಪ್ ಮಾಡುತ್ತೆ. ಅಂಡ್ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಬೆಂಬಲವನ್ನ ಕೊಡುತ್ತೆ. ಯಾಕಂದ್ರೆ ಪ್ರಜಾಪ್ರಭುತ್ವದಲ್ಲಿ ಬಂದಾಗ ಒಂದು ಪಕ್ಷದ ಸಿದ್ಧಾಂತವನ್ನ, ಒಂದು ಪಕ್ಷದ ಐಡಿಯಾಲಜಿವನ್ನ, ಒಂದು ಪಕ್ಷದ ಚಿಹ್ನೆಯನ್ನ ನೋಡಿ ಜನ ವೋಟ್ ಹಾಕಿರ್ತಾರೆ ಎಷ್ಟೋ ಸಮಯದಲ್ಲಿ. ಅಂತಹ ಸಮಯದಲ್ಲಿ ಜನರಿಗೆ ಮೋಸ ಮಾಡಿ ಮತ್ತೊಂದು ಪಕ್ಷಕ್ಕೆ ಸೇರುವಂತದ್ದು ಪ್ರಜಾಪ್ರಭುತ್ವಕ್ಕೆ ಮಾರಕ ಆಗಿರುತ್ತೆ. ಸೊ ಅದನ್ನು ತಡೆಗಟ್ಟೋದ್ರಲ್ಲೂ ಕೂಡ ಪಕ್ಷಾಂತರ ಮಾಡುತ್ತೆ ಅನ್ನುವಂಥದ್ದು. ಇಷ್ಟೆಲ್ಲಾ ಪ್ರಯೋಜನಗಳಿದ್ರೂ ಕೂಡ ಆಂಟಿ ಡಿಫೆಕ್ಷನ್ ಲಾ ಅಥವಾ ಪಕ್ಷಾಂತರ ವಿರೋಧಿ ಕಾನೂನಲ್ಲಿ ಒಂದಷ್ಟು ನ್ಯೂನತೆಗಳು ಅನ್ನುವಂಥದ್ದು ಇದೆ. ಏನು? ಒಂದು ಪಕ್ಷದಿಂದ ನಾನು ಸಿದ್ಧಾಂತಕ್ಕೆ ಒಪ್ಕೊಂಡು ನಾನು ಎಲೆಕ್ಷನ್ ನಿಂತಿದ್ದೀನಿ, ಎಲೆಕ್ಷನ್ ಗೆದ್ದು ಇದ್ದೀನಿ, ಬಟ್ ಆ ನಂತರದಲ್ಲಿ ಆ ಪಕ್ಷ ತೆಗೆದುಕೊಳ್ಳುವಂತಹ ನಿರ್ಧಾರಗಳು ನನಗಿಷ್ಟ ಆಗ್ತಾ ಇಲ್ಲ, ಅಥವಾ ಮೂಲ ಸಿದ್ಧಾಂತಗಳು ಏನಿದ್ದೋ ಆ ಮೂಲ ಸಿದ್ಧಾಂತಗಳಿಗೆ ವಿರುದ್ಧವಾಗಿ ಈಗ ಪಕ್ಷ ಬದಲಾಗ್ತಾ ಇದೆ ಅಂತ ಸಮಯದಲ್ಲಿ ನಾನು ರಾಜೀನಾಮೆ ಕೊಟ್ಟರೆ ನಾನು ಆಂಟಿ ಡಿಫೆಕ್ಷನ್ ಅಂಡಲ್ಲಿ ತರ್ತೀನಿ ಅಥವಾ ಅನರ್ಹಗೊಳ್ತೀನಿ. ಇಂತಹ ಒಂದು ಭಿನ್ನಾಭಿಪ್ರಾಯಗಳನ್ನ, ನಿರ್ಬಂಧವನ್ನ ಮಾಡ್ತಾ ಇದೆ. ಸೊ ಇಂತಹ ಸಂದರ್ಭಗಳಲ್ಲಿ ಆಂಟಿ ಡಿಫೆಕ್ಷನ್ ತುಂಬಾ ಎಫೆಕ್ಟ್ ಆಗುತ್ತೆ. ಸೊ ಅದರಿಂದಾಗಿ ಇದು ನ್ಯೂನತೆ ಅಂತ ಕರೀತಾರೆ. ಯಾಕಂದ್ರೆ ಇಂಟರ್ನಲ್ ಡೆಮೋಕ್ರಸಿ, ಪಾರ್ಟಿನಲ್ಲಿ ಇಂಟರ್ನಲ್ ಡೆಮೋಕ್ರಸಿಗಳು ಇರೋದಿಲ್ಲ, ಅಥವಾ ಭಿನ್ನಾಭಿಪ್ರಾಯಗಳನ್ನ ಹತ್ತಿಕ್ಕೋದಿಕ್ಕೂ ಕೂಡ ಇದು ನೆಗೆಟಿವ್ ಆಗಿ ವರ್ಕ್ ಮಾಡ್ತಾ ಬರುತ್ತೆ. ಅಂಡ್ ನ್ಯಾಯದಲ್ಲಿ ವಿಳಂಬ ಇರುವಂತದ್ದು, ಯಾಕಂದ್ರೆ ಈ ಆಂಟಿ ಡಿಫೆಕ್ಷನ್ ಲಾನಲ್ಲಿ ಎಲ್ಲೂ ಕೂಡ ಒಂದು ಟೈಮ್ ಲೈನ್ ಅನ್ನ ಕೊಟ್ಟಿಲ್ಲ. ಟೈಮ್ ಲೈನ್ ಕೊಟ್ಟಿಲ್ಲದೆ ಇರೋದ್ರಿಂದಾಗಿ ಎಷ್ಟೋ ರಾಜ್ಯಗಳಿಗೆ ಆಲ್ರೆಡಿ ಎಕ್ಸಾಂಪಲ್ ಇದೆ. ಮಧ್ಯಪ್ರದೇಶ ಆಗಿರ್ಬೋದು, ಅದರ್ ನಾರ್ತ್ ಈಸ್ಟ್ ಕೆಲವು ಸ್ಟೇಟ್ಗಳಲ್ಲಿ ವರ್ಷಾನುಗಟ್ಲೆ ಈ ಒಂದು ಅನರ್ಹತೆಗೆ ಸಂಬಂಧಪಟ್ಟ ಹಾಗೆ ಅಥವಾ ಪಕ್ಷಾಂತರ ನಿಷೇಧಕ್ಕೆ ಸಂಬಂಧಪಟ್ಟ ಹಾಗೆ ದೂರುಗಳಿದ್ರು ಕೂಡ ಅದನ್ನ ಆಲನೆಯನ್ನು ಕೂಡ ಸ್ಪೀಕರ್ಗಳು ಮಾಡದೇ ಇಲ್ಲ. ಅಂತ ಸಮಯದಲ್ಲಿ ನ್ಯಾಯಕ್ಕೆ ವಿಳಂಬ ಅನ್ನುವಂಥದ್ದು, ಸ್ಪೀಕರ್ಗಳು ಎಷ್ಟೋ ಸಲ ನಾನು ಅವಾಗಲೇ ಹೇಳಿದ ಹಾಗೆ ಆಡಳಿತ ಪಕ್ಷದಿಂದ ಬಂದವರಾಗಿರ್ತಾರೆ. ಸೊ ಅದರಿಂದಾಗಿ ಯಾವಾಗ್ಲೂ ಕೂಡ ಆಡಳಿತ ಪಕ್ಷಕ್ಕೆ ಹೆಲ್ಪ್ ಆಗೋ ರೀತಿಯಲ್ಲಿ ನೋಡ್ತಾ ಇರ್ತಾರೆ ಹೊರತು ಪಕ್ಷಾತೀತವಾಗಿ ಅವರು ತಮ್ಮ ಕೆಲಸವನ್ನ ನಿರ್ವಹಿಸೋದಿಲ್ಲ. ಆಲ್ರೆಡಿ ಇದು ಎಷ್ಟೋ ರಾಜ್ಯಗಳ ಒಂದು ಎಕ್ಸಾಂಪಲ್ ಅಲ್ಲಿ ಅಥವಾ ಒಂದು ಉದಾಹರಣೆಗಳಲ್ಲಿ ಕೊಟ್ಟಿದೆ. ಸೊ ಅದರಿಂದಾಗಿ ಪಕ್ಷಪಾತತೆಯನ್ನು ಹೆಚ್ಚಳ ಮಾಡುತ್ತೆ ಅನ್ನುವಂಥದ್ದು. ಅಂಡ್ ಈ ಆಂಟಿ ಡಿಫೆಕ್ಷನ್ ಅಲ್ಲಿ ಕೇವಲ ಸಿಂಗಲ್ ಆಗಿ ನಾನು ಏನಾದ್ರೂ ಬೇರೆ ಪಕ್ಷಕ್ಕೆ ಹೋದ್ರೆ ಮಾತ್ರ ನನ್ನನ್ನು ಶಿಕ್ಷೆ ಮಾಡುತ್ತೆ. ಅದೇ ಎಎಪಿಯ 2/3 ಮೆಂಬರ್ ಅಷ್ಟು ಏಕಾಏಕಿ ಆ ಒಂದು ಎಎಪಿಯ ಏನೋ ಸಿದ್ಧಾಂತಗಳಾಗಿರ್ಬೋದು, ಪಕ್ಷದ ಚಿಹ್ನೆಯಲ್ಲಿ ಗೆದ್ದಿದ್ರು ಕೂಡ ಅವರೆಲ್ಲ ಡೈರೆಕ್ಟ್ ಆಗಿದ್ದಾದ್ರೆ ಒಂದು ಗುಂಪುಗಾರಿಕೆಯ ಅಥವಾ ಗುಂಪಿನ ಏನು ಪಕ್ಷಾಂತರ ಏನಿರುತ್ತೆ ಅದು ಸಪೋರ್ಟ್ ಮಾಡುತ್ತೆ ಅನ್ನುವಂತಹ ಇದಿದೆ. ಸೊ ಇದನ್ನು ಕೂಡ ತೆಗೆದಾಕ್ಬೇಕಾಗುತ್ತೆ. ಅಂಡ್ ಚುನಾವಣಾದ ಒಂದು ದೌರ್ಬಲ್ಯಗಳಾಗಿರ್ಬೋದು, ಆದ್ರೆ ಎಷ್ಟೋ ಸುಧಾರಣೆಗಳು ಏನೇನೋ ಆಗ್ಬೇಕಾಗಿರುವಂತ ಸಮಯದಲ್ಲಿ ಈಗಲೂ ಕೂಡ ಪಕ್ಷಾಂತರ ಅನ್ನುವಂಥದ್ದು ಇದೆ ಅಂತಂದ್ರೆ ಅದು ನಮ್ಮೆಲ್ಲರ ಒಂದು ಏನು ದೌರ್ಬಲ್ಯ ಅಂತಾನೆ ನಾವು ಕರ್ಕೋತಾ ಬರ್ತೀವಿ. ಇದಿಷ್ಟು ಆಂಟಿ ಡಿಫೆಕ್ಟ್ ಸಂಬಂಧಪಟ್ಟಂತಹ ಮಾಹಿತಿ. ಸೊ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋದಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.